ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಯಾರ್ಯಾರೆಲ್ಲ ಈ ಸರ್ತಿ ಎಸ್ ಎಲ್ ಸಿ ಪಾಸಾಗಿ ನೆಕ್ಸ್ಟ್ ನೀವು ಸೈನ್ಸ್ ತೊಗೋಬೇಕಂತಿರ್ತೀರಾ, ಪಿ ಯು ಸಿಗೆ ಸೈನ್ಸ್ ತೊಗೋಬೇಕು ಅನ್ನೋರು ಈ ವಿಡಿಯೋನ ಮಿಸ್ ಮಾಡದೆ ಫುಲ್ಲಾಗಿ ನೋಡಿ ಅಂತ ನಾನು ಹೇಳ್ತೀನಿ. ಸೊ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ತೀನಿ. ಸೊ ತಪ್ಪದೆ ಈ ವಿಡಿಯೋನ ಫುಲ್ಲಾಗಿ ನೋಡಿ. ಸೊ ಯಾರ್ಯಾರೆಲ್ಲ ನೀವು ಸೈನ್ಸ್ ತೊಗೋಬೇಕಂತಿರ್ತೀರಾ ಅವರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ಅದಕ್ಕೋಸ್ಕರ. ಸೊ ನೀವೇನಾದರೂ ನಮ್ಮ ಚಾನಲ್ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಯಾರು ಸೈನ್ಸ್ ತೊಗೋಬೇಕಂತಿರ್ತಾರೋ ಅವರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತೀನಿ. ಆ್ಯಂಡ್ ನೀವೇನಾದರೂ ಸ್ಕಾಲರ್ಶಿಪ್ ಅಪ್ಡೇಟ್ಗೋಸ್ಕರ ಕೂಡ ನಮ್ಮ ಚಾನಲ್ನ ನೀವು ವಾಟ್ಸಪ್ ಚಾನಲ್ನ ಕೂಡ ಜಾಯ್ನ್ ಆಗ್ಬೋದು. ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿದೆ. ಆ್ಯಂಡ್ ಈ ಚಾನಲಲ್ಲಿ ನಿಮಗೆ ನೆಕ್ಸ್ಟ್ ಪಾಸಿಂಗ್ ಪ್ಯಾಕೇಜು ಎಲ್ಲ ಬರ್ತಿರ್ತಾವೆ, ಅದಕ್ಕೋಸ್ಕರ ಚಾನಲಲ್ಲಿ ಆ್ಯಕ್ಟಿವ್ ಆಗಿರಿ ಅಂತ ಹೇಳ್ತೀನಿ. ಸೊ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬಂದರೆ, ನೀವೆಲ್ಲ ತುಂಬ ಜನ ಕೇಳ್ಬೋದು ಸೈನ್ಸ್ ತುಂಬ ಟಫ್ ಅಂತ ಹೇಳ್ತಾ ಇರ್ತಾರೆ. ಸೊ ಸೈನ್ಸ್ ನಿಜವಾಗ್ಲೂ ಟಫಾ ಅಥವಾ ಅಷ್ಟು ಈಸಿನಾ ಅಂತ ಹೇಳಬೇಕಂದ್ರೆ, ಸೊ ಯಾರು ಓದುತ್ತಾರಲ್ವ ಸೊ ಅವರಿಗೆ ತುಂಬ ಅಂದರೆ ತುಂಬ ಈಸಿ ಸೈನ್ಸು. ಸೊ ನಿಮಗೆಲ್ಲ ಗೊತ್ತಿರ್ಬೋದು ಕಾಮರ್ಸು, ಆರ್ಟ್ಸು ಇವೆಲ್ಲ ಏನಿದಾವಲ್ಲ, ಸೊ ಇವಕ್ಕೆಲ್ಲರಿಗಿಂತ ಕಮ್ಮಿ ಪಾಸಿಂಗ್ ಮಾರ್ಕ್ಸ್ ಇರೋದು ಸೈನ್ಸ್ಗೆ. ಸೊ ಥೇರಿಯಲ್ಲಿ 21 ಮಾರ್ಕ್ಸ್ ಬಿದ್ದರೆ ನೀವು ಪಾಸ್ ಆಗ್ತೀರಾ. ಸೊ ಅವಕ್ಕೆಲ್ಲ ಈ ಸರ್ತಿಯಿಂದ ಅವು ಕಾಮರ್ಸ್ ಅವರೆಲ್ಲ 24 ತೊಗೋಬೇಕು, ನೀವು 21 ತೊಗೋಬೇಕು. ಸೊ ನಿಮಗೆ 20 ಮಾರ್ಕ್ಸ್ MCQ ಇರುತ್ತೆ, ಅಲ್ಲೂ ಕೂಡ ಪಿ ಯು ಸಿಲಿ ಕೂಡ ಸೇಮು 20 ಮಾರ್ಕ್ಸ್ MCQ, 1 ಮಾರ್ಕ್ಸ್ ನೀವೇನಾದರೂ ಫುಲ್ಲಾಗಿ ಬರೆದ್ರೆ ನೀವು ಆರಾಮಾಗಿ ಪಾಸ್ ಆಗ್ತೀರಾ. ಸೊ ಯಾವ್ಯಾವ ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ 21 ಮಾರ್ಕ್ಸ್ ಇರುತ್ತೆ. ಮ್ಯಾಥ್ಸು ಹಾಗೆ ಸಬ್ಜೆಕ್ಟ್ ಇರ್ತಾವಲ್ಲ, ಕನ್ನಡ ಅಥವಾ ಹಿಂದಿ ತೊಗೊಂಡಿರ್ತಾರಲ್ಲ, ಆ್ಯಂಡ್ ಇಂಗ್ಲೀಷು, ಇವು ಮೂರರಲ್ಲೂ 24 ಬೀಳ್ಬೇಕು. ಆ್ಯಂಡ್ ಆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ 21 ಬಿದ್ದರೆ ನೀವು ಪಾಸ್ ಆಗ್ತೀರಾ. ಈಗ ಸೈನ್ಸ್ ಟಫ್ ಅಂತ ಇರ್ತಾರಲ್ಲ, ಸೈನ್ಸಲ್ಲಿ ನಿಮಗೆ ಹೇಳಬೇಕಂದ್ರೆ ಫಸ್ಟ್ ಪಿ ಯು ಸಿ ಮಾತ್ರ ಟಫ್ ಇರೋದು. ಸೆಕೆಂಡ್ ಪಿ ಯು ಸಿ ಅಂತೂ ಡೆಡ್ ಈಸಿ ಅಂತಲೇ ಹೇಳ್ಬೋದು. ಯಾಕಂದರೆ ಫಸ್ಟ್ ಪಿ ಯು ಬಯಾಲಜಿ ತುಂಬ ಟಫ್ ಇರುತ್ತೆ, ಪಿಕ್ಸ್ ಕ್ವಶನ್ ಇರಲ್ಲ ಅಷ್ಟೇ. ಉಳಿದ ಎಲ್ಲ ಸಬ್ಜೆಕ್ಟಲ್ಲಿ ಪಿಕ್ಸ್ ಕ್ವಶನ್ ಇದ್ದಾವೆ. ಮ್ಯಾಥ್ಸ್ ಅಂತೂ ಡೆಡ್ ಈಸಿ ಅಂತಲೇ ಹೇಳ್ಬೋದು. ಫಸ್ಟ್ ಇಯರು ಈಸಿ ಇದೆ, ಸೆಕೆಂಡ್ ಇಯರು ಈಸಿ ಇದೆ. ಮ್ಯಾಥ್ಸಲ್ಲಿ ತುಂಬ ವೀಕ್ ಇದ್ದವ್ರು ಕೂಡ ಆರಾಮಾಗಿ ಪಾಸ್ ಆಗ್ತೀರಾ ಫಸ್ಟ್ ಪಿ ಯು ಸಿಯಲ್ಲಿ. ಯಾಕಂದರೆ ಪಾರ್ಟ್ ಡಿಯಲ್ಲಿ ಅಂದರೆ 5 ಮಾರ್ಕ್ಸ್ ಕ್ವಶನಲ್ಲಿ 4ರಿಂದ 5 ಕ್ವಶನು ಪಿಕ್ಸೇ ಇವೆ. ಅವು 5 ಕ್ವಶನ್ ನೀವೇನಾದರೂ ಅವೇ ಬರ್ತವೆ, ಕ್ವಶನ್ ಕೂಡ ಚೇಂಜ್ ಆಗೋಲ್ಲ. ಅದೇ ಕ್ವಶನ್ ನೀವೇನಾದರೂ ಮಾಡಿದ್ರೆ 100% ಹೇಳ್ತೀನಿ, ನೀವು 35+ ಸ್ಕೋರ್ ಮಾಡ್ತೀರಾ. ಆ್ಯಂಡ್ ಇನ್ನು 2 ಮಾರ್ಕ್ಸ್ ಕ್ವಶನ್ ಸ್ವಲ್ಪ ಇಂಪಾರ್ಟೆಂಟ್ ಇದ್ದಾವೆ, ಅವನ್ನೇನಾದರೂ ನೋಡಿದ್ರೆ 50+ ಅಂತೂ ಆರಾಮಾಗಿ ಸ್ಕೋರ್ ಮಾಡ್ತೀರಾ. ಸೊ ಸೈನ್ಸ್ ಪಾಸ್ ಆಗೋದು ಏನು ಅಷ್ಟು ಕಷ್ಟ ಅಲ್ಲ, ಆದರೆ ನೀವು ಓದಬೇಕಾಗುತ್ತೆ. ನೀವು ಲಾಸ್ಟ್ ಮೂಮೆಂಟಲ್ಲಿ ಕೂಡ ಜಸ್ಟ್ ಪಾಸ್ ಆಗೋರು, ಲಾಸ್ಟ್ ಮೂಮೆಂಟಲ್ಲಿ ಕೂಡ ಲಾಸ್ಟ್ 1 ಮಂತ್ ಇರ್ತಾ ಕೂಡ ಓದಿದ್ರೆ ನೀವು ಆರಾಮಾಗಿ ಪಾಸ್ ಆಗ್ತೀರಾ ಅಂತಲೇ ಹೇಳ್ಬೋದು. ಆದರೆ ಮ್ಯಾಥ್ಸ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಮ್ಯಾಥ್ಸ್ ಪಿಕ್ಸ್ ಕ್ವಶನ್ ಇದ್ದಾವೆ, ಆದರೆ ಸ್ವಲ್ಪ ಟಫ್ ಇರುತ್ತೆ, ಅದಕ್ಕೋಸ್ಕರ ನೀವು ಬಯಟ್ ಹಾಕಿ ಆದರೂ ಕೂಡ ಪಾಸ್ ಆಗ್ಬೋದು. ನೆಕ್ಸ್ಟ್ ನಿಮಗೆ ಸೈನ್ಸ್ ಮಾಡಿದ್ರೆ ಮುಂದೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಸೈನ್ಸ್ ಕೋರ್ಸ್ ಮಾಡಿದರೆ ಬೇಕಾದ ಕೋರ್ಸ್ನ ನೀವು ಮುಂದೆ ತೊಗೋಬೋದು. ಅಂದರೆ ಡಿಗ್ರಿಗೆ ನೀವು ಎಕ್ಸಾಂಪಲ್ ನರ್ಸಿಂಗ್ ಮಾಡ್ಬೋದು, ಇಂಜಿನಿಯರಿಂಗ್ ತುಂಬ ಇರುತ್ತೆ. ಕಾಂಪಿಟೇಟಿವ್ ಲೆವೆಲ್ ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ನೀಟು, CET ಇದರಲ್ಲಿ ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀವೇನಾದರೂ ಸೈನ್ಸ್ ಜಸ್ಟ್ ಪಾಸ್ ಆದರೂ ನಿಮಗೆ ತುಂಬ ವ್ಯಾಲ್ಯೂ ಇದೆ ಅಂತಲೇ ಹೇಳ್ಬೋದು. ಈಗ ಕಾಮರ್ಸ್ ಆಗಿ ನೀವು ಜಸ್ಟ್ ಪಾಸ್ ಆಗೋಕ್ಕಿಂತ ಸೈನ್ಸ್ ಹಚ್ಚಿ ಜಸ್ಟ್ ಪಾಸ್ ಆದರೂ ಕೂಡ ನಿಮಗೆ ತುಂಬ ವ್ಯಾಲ್ಯೂ ಇದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಸೈನ್ಸ್ ಮಾಡೋರು ಮಾಡಿ ಅಂತಲೇ ನಾನು ಅಡ್ವೈಸ್ ಮಾಡೋದು. ಸೊ ಆದರೆ ನೀವು ಸ್ವಲ್ಪ ಓದಬೇಕಾಗತ್ತೆ ಅಷ್ಟೇ. ತುಂಬ ಜನಕ್ಕೆ ಸೈನ್ಸಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರ್ತಾವೆ ಅಂತ ಕೂಡ ಗೊತ್ತಿರಲ್ಲ. ಸೊ ಅವರಿಗೆ ನಾನು ಈಗ ಹೇಳ್ತೀನಿ ಕೇಳಿ. ಫಸ್ಟ್ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್, ಇಂಗ್ಲೀಷ್ ಆ್ಯಂಡ್ ಸಬ್ಜೆಕ್ಟಲ್ಲಿ ಇನ್ನೊಂದು ಸಬ್ಜೆಕ್ಟ್ ಇರುತ್ತೆ ಕನ್ನಡ ಅಥವಾ ಹಿಂದಿ. ಕನ್ನಡ ತೊಗೋರು ಕನ್ನಡ ತೊಗೋಬೋದು, ಹಿಂದಿ ತೊಗೋಬೋದು. ಯಾರಿಗೆ ಯಾವ್ದು ಸಬ್ಜೆಕ್ಟ್ಸ್ ತುಂಬ ಇಷ್ಟ ಅವರು ಅದನ್ನು ತೊಗೋಬೋದು. ಸೊ ನಾ ಅಡ್ವೈಸ್ ಮಾಡೋದು ನಿಮಗೆ ಕನ್ನಡನೇ ತೊಗೊಳ್ಳಿ ಅಂತ. ಸೊ ಕನ್ನಡ ಮೀಡಿಯಮ್ ಅವರು ಕನ್ನಡನೇ ತೊಗೊಳ್ಳಿ, ಅಥವಾ ನೀವು ಹಿಂದಿಯಲ್ಲಿ ಚೆನ್ನಾಗಿದ್ದರೆ ಹಿಂದಿ ಕೂಡ ತೊಗೋಬೋದು. ನಿಮಗೆ ಅದರಲ್ಲಿ ಚಾಯ್ಸಿಂಗ್ ಇರುತ್ತೆ ಕನ್ನಡ ಅಥವಾ ಹಿಂದಿಯಲ್ಲಿ. ಉಳಿದೆಲ್ಲ ಸಬ್ಜೆಕ್ಟ್ ನಿಮಗೆ ಸೇಮ್ ಇರುತ್ತೆ. ನಾಗಲೇ ಹೇಳಿದಾಗೆ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ, ಕನ್ನಡ, ಮ್ಯಾಥ್ಸ್. ನೀವು ಇದರಲ್ಲಿ ಫಿಸಿಕ್ಸ್ನ ಆಗಲೇ ಹೇಳಿದ್ದೀನಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ 21 ಮಾರ್ಕ್ಸ್ ಬಿದ್ದರೆ ನೀವು ಪಾಸ್ ಆಗ್ತೀರಾ. ಉಳಿದ ಸಬ್ಜೆಕ್ಟಲ್ಲಿ 24 ಬೀಳಬೇಕು. ಇಲ್ಲಿ ನಿಮಗೆ ಕೇಳ್ಬೋದು ಇಂಟರ್ನಲ್ ಎಷ್ಟಿರುತ್ತೆ ಅಂತ. ಮ್ಯಾಥ್ಸು, ಇಂಗ್ಲೀಷು, ಕನ್ನಡ ಇಂಟರ್ನಲ್ 20 ಮಾರ್ಕ್ಸ್ ಇರುತ್ತೆ. ಸೊ ನಿಮ್ಮ ಅಟೆಂಡೆನ್ಸು, ಯೂನಿಟ್ ಟೆಸ್ಟು ಇದರ ಮೇಲೆ ನಿಮಗೆ ಇಂಟರ್ನಲ್ ಕೊಡ್ತಾರಂತ ಹೇಳ್ಬೋದು. ಇನ್ನು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ಇಂಟರ್ನಲ್ ಹೇಗಿರುತ್ತೆ, ನಿಮಗೆ ಲ್ಯಾಬ್ ಇರ್ತೈತೆ ಅಂತ ಗೊತ್ತಿರ್ಬೋದು. ಸೈನ್ಸ್ ತೊಗೊಂಡ್ರೆ ನಿಮಗೆ 100% ಲ್ಯಾಬ್ ಇರ್ತದೆ. ಸೊ ಲ್ಯಾಬ್ ಎಕ್ಸಾಮ್ ಕೂಡ ಇರುತ್ತೆ. ನೀವು ಕೇಳ್ಬೋದು ಲ್ಯಾಬ್ ಎಕ್ಸಾಮ್ ಹೆಂಗಿರುತ್ತೆ ಅಂತ. ಸೊ ಅಲ್ಲಿ ನೀವು ಲ್ಯಾಬಲ್ಲಿ ಏನೂ ಮಾಡೋಂಗಿಲ್ಲ. ಸೊ ಎಕ್ಸ್ಪೆರಿಮೆಂಟೇ ಮಾಡಿ ತೋರಿಸ್ಬೇಕು. ಅವ್ರು ಯಾವ ಎಕ್ಸ್ಪೆರಿಮೆಂಟ್ ಕೊಡ್ತಾರೆ ಆ ಲ್ಯಾಬ್ ಎಕ್ಸಾಮಲ್ಲಿ, ಆ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿ ನಿಮಗೆ ಅದರ ಪ್ರಕಾರ ಮಾರ್ಕ್ಸ್ ಬರುತ್ತೆ. ಇವತ್ತರಲ್ಲಿ ಇಂಟರ್ನಲ್ ಎಷ್ಟಂದರೆ 30 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ನೀವು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ನೀವು ಏನಾದರೂ ಸರಿಯಾಗಿ ಅಟೆಂಡ್ ಮಾಡಿದ್ರೂ ಕೂಡ ಆರಾಮಾಗಿ ಎಲ್ಲರಿಗೂ 25+ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾರೆ ಎಲ್ಲ ಕಾಲೇಜಲ್ಲೂ. ಸೊ ಲ್ಯಾಬಲ್ಲಿ ನಿಮ್ಗೆ ಒಂದು ತುಂಬ ಹೆಲ್ಪ್ ಅನ್ಬೋದು. ಆರಾಮಾಗಿ ನೀವು 30 ಮಾರ್ಕ್ಸ್ ಫ್ರೀಯಾಗಿ ಸಿಗ್ತಾವಂತಲೇ ತಿಳ್ಕೊಳ್ಳಿ. ಅದು ನಿಮಗೆ ಪಾಸಿಟಿವ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ಇನ್ನೊಂದು ಡೌಟ್ ಇರುತ್ತೆ, ನಾನು ಜಸ್ಟ್ ಪಾಸ್ ಆದರೆ ಸೈನ್ಸ್ ಹಚ್ಬೋದಾ ಅಥವಾ ಹಚ್ಚೋಕ್ಕಾಗಲ್ವಾ?
ಸೊ ನಿಮಗಿದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವೇನಾದರೂ ತುಂಬ ಹೈ ಲೆವೆಲಲ್ಲಿ ಹೆಸರಿರೋ ಕಾಲೇಜಲ್ಲಿ ಹೋದರೆ ಅವರು ಒಂದು ಲಿಸ್ಟ್ ಮಾಡಿರ್ತಾರೆ, ಅಂದರೆ 80% ಮುಂದಿನ ಸ್ಟೂಡೆಂಟ್ಗಳು ಮಾತ್ರ ನಾವು ಸೈನ್ಸಲ್ಲಿ ತೊಗೋಬೇಕಂತ. ಸೊ ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಯಾವುದೇ ಥರ ರೂಲ್ಸ್ ಇಲ್ಲ, ನೀವು ಜಸ್ಟ್ ಪಾಸ್ ಆದವ್ರು ಕೂಡ ಸೈನ್ಸನ್ನು ತೊಗೊಳ್ಳೇಬೋದು 100% ಅಂತ ಹೇಳ್ತೀನಿ. ನೀವು ಗೋರ್ಮೆಂಟ್ ಕಾಲೇಜ್ಗೆ ಹಚ್ಚಿದರೆ ಪಿಕ್ಸ್ ನೀವು ಜಸ್ಟ್ ಪಾಸ್ ಆದರೂ ಕೂಡ ನೀವು ತೊಗೋಬೋದು. ಸೊ ಯಾವುದೇ ಥರ ನಿಮಗೆ ಮೋಸ ಆಗೋಲ್ಲ ಅಂತಲೇ ಹೇಳ್ತೀನಿ. SSLCಲಿ ನೀವು ಜಸ್ಟ್ ಪಾಸ್ ಆದರೂ ಕೂಡ ಸೈನ್ಸ್ ತೊಗೋಬೋದು. ಕೆಲವೊಂದಿಷ್ಟು ಸ್ಟೂಡೆಂಟ್ಗಳು ಏನಾಗಿರುತ್ತೆ ಅಂದರೆ SSLC ಎಕ್ಸಾಮ್ ಇದ್ದ ಕಾರಣ ಕೆಲವೊಂದರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದ ಕಾರಣ ಅವ್ರ ರಿಸಲ್ಟ್ ಚೆನ್ನಾಗಿ ಆಗಿರೋಂಗಿಲ್ಲ, ಜಸ್ಟ್ ಪಾಸ್ ಆಗಿರುತ್ತೆ. ಅವ್ರು ಇಷ್ಟ ಇರುತ್ತೆ ಸೈನ್ಸ್ ತೊಗೋಬೇಕಂತ. ಆದರೆ ಕೆಲವೊಂದಿಷ್ಟು ಕಾಲೇಜವರು ರೂಲ್ಸ್ ಪ್ರಕಾರ ಅವ್ರು ಹೇಳ್ತಾರೆ ನಾವು 50% ಮೇಲಾದವ್ರು ಮಾತ್ರ ಸೈನ್ಸ್ ತೊಗೋತೀವಿ ಅಂತ. ಸೊ ಹಾಗಾದರೆ ನೀವು ಗೋರ್ಮೆಂಟ್ ಕಾಲೇಜಿಗೆ ಹೋಗಿ 100% ನೀವು ಸೈನ್ಸ್ನ ಅಡ್ಮಿಷನ್ ಮಾಡಲೇಬೋದು ಅಂತ ಹೇಳ್ತೀನಿ. ಇದರಲ್ಲಿ ಯಾವುದೇ ರೂಲ್ಸ್ ಅದು ಏನೂ ಇಲ್ಲ. ನೀವು ಜಸ್ಟ್ ಪಾಸ್ ಆದರೆ ಸಾಕು, ಆರಾಮಾಗಿ ನೀವು ಸೈನ್ಸನ್ನ ತೊಗೋಬೋದು. ನೀವು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆದ್ರೂ ಕೂಡ ನೀವು ಆರಾಮಾಗಿ ಸೈನ್ಸ್ ತೊಗೋಬೋದು. ಈ ಸರ್ತಿಯಿಂದ ನಿಮ್ಗೆ ಗೊತ್ತಿರ್ಬೋದು 3 ಸಪ್ಲಿಮೆಂಟ್ರಿ ಎಕ್ಸಾಮ್ ಇದಾವೆ, ಅಂದರೆ 3 ಸರ್ತಿ ಎಕ್ಸಾಮ್ ಇದೆ, 10th ಆ್ಯಂಡ್ 2nd PUC. ಆ್ಯಂಡ್ ನಿಮ್ಗೆ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಅಂದರೆ ಇದರಲ್ಲಿ ನಿಮ್ಮದು ಪೇಲು ಪಾಸು ಅಂತ ಬರಲ್ಲ. ನೀವು ಒಂದು ಸರ್ತಿಯಲ್ಲಿ ಪಾಸ್ ಆದರೂ ಪಾಸೆ ಅಂತ ಬರುತ್ತೆ, ಸೆಕೆಂಡಲ್ಲಿ ಪಾಸ್ ಆದರೂ ಪಾಸೆ ಅಂತ ಬರುತ್ತೆ. ಅಲ್ಲಿ ನಿಮಗೆ ಯಾವುದೇ ಥರ ಸ್ಟಾರ್ ಮಾರ್ಕು ಇವರು 2ನೇ ಚಾನ್ಸಲ್ಲಿ ಪಾಸ್ ಆಗಿದ್ದಾರೆ ಅಂತ ಯಾವುದೇ ಬರಲ್ಲ. ನೀವು ಆರಾಮಾಗಿ ಸೈನ್ಸ್ನ ತೊಗೋಬೋದು ಅಂತ ಹೇಳ್ತೀನಿ. ಇಲ್ಲಿವರೆಗೂ ವೀಡಿಯೋನ ಇನ್ನೂ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ಇನ್ನೊಂದು ರಿಕ್ವೆಸ್ಟ್ ಅಂದರೆ, ನೀವು ಏನಾದರೂ ಇನ್ನೂವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಮುಂದೆ ಸೈನ್ಸ್ ಏನಾದರೂ ನೀವು ತೊಗೊಂಡ್ರೆ ಈ ಚಾನಲಲ್ಲಿ ನಿಮಗೆ ತುಂಬ ಪಾಸಿಂಗ್ ಪ್ಯಾಕೇಜು ಎಲ್ಲ ಅವೈಲೇಬಲ್ ಇರ್ತವೆ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಡೌಟ್ ಇರುತ್ತೆ, ನಾನು ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಫೇಲ್ ಆದೆ, ನನಗೆ ಇಂಟರ್ನಲ್ ಮಾರ್ಕ್ಸ್ 0 ಬಂತು, ಆವಾಗ ನಾನು ಪಾಸ್ ಆಗ್ತೀನಾ ಇಲ್ವಾ, ಥಿಯರಿ ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ ಇಲ್ವಾ ಅಂತ ನಿಮ್ಗೊಂದು ಡೌಟ್ ಇರುತ್ತೆ. ಆ್ಯಂಡ್ ನಿಮ್ಗೆ ಇಲ್ಲಿ ಡೌಟ್ ಇಲ್ಲಿ ಕ್ಲಿಯರ್ ಮಾಡ್ತೀನಿ ಕೇಳಿ. ನೀವು ಸೈನ್ಸೇ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಯಾವುದೇ ಸಬ್ಜೆಕ್ಟ್ ಯಾವುದೇ ಕೋರ್ಸ್ ಆಗಿರ್ಬೋದು, ನೀವು ಇಂಟರ್ನಲ್ 0 ಇದ್ದರೂ 35+ ಆಗಬೇಕು. ಪ್ರತಿಯೊಂದು ಸಬ್ಜೆಕ್ಟ್ ನೀವೇನಾದರೂ 35+ ತೊಗೊಂಡ್ರೆ 35 ತೊಗೊಂಡ್ರೂ ಕೂಡ ನೀವು ಪಾಸ್ ಆಗೇ ಆಗ್ತೀರಾ. 101-200% ಹೇಳ್ತೀನಿ. ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಅವಶ್ಯಕತೆಯೇ ಇರೋಂಗಿಲ್ಲ. ಸೊ ಇಂಟರ್ನಲ್ ಮಾರ್ಕ್ಸ್ ಅಂದರೆ ನೀವು ಈಗ 21 ನೀವು ಎಕ್ಸಾಂಪಲ್ ಈಗ 21 ಬಿದ್ದು ನಿಮಗೆ ಇಂಟರ್ನಲ್ ಕೊಟ್ಟು 35 ಆಗುತ್ತೆ, ಆವಾಗ ನೀವು ಪಾಸ್ ಆಗಿರ್ತೀರ. ನೀವು ಅನ್ಕೋಬೋದು 21 ಬಿದ್ದಿರುತ್ತೆ ನಿಮಗೆ, ನೀವು ಅನ್ಕೋತೀರಾ ಕೆಮಿಸ್ಟ್ರಿಯಲ್ಲಿ ನಿಮಗೆ 21 ಮಾರ್ಕ್ಸ್ ಬಿದ್ದಿದೆ, ನೆಕ್ಸ್ಟ್ ನಿಮಗೆ ಓರಲ್ ತುಂಬ ಕಮ್ಮಿ ಕೊಟ್ಟಿದ್ದಾರೆ, ಅಂದರೆ 10 ಮಾರ್ಕ್ಸ್ ಕೊಟ್ಟಿದ್ದಾರೆ, ಎಷ್ಟಾಯಿತು 31 ಆಯಿತು. 31 ಬಿದ್ದರೆ ನೀವು ಫೇಲ್ ಆಗ್ತೀರಾ. ನಿಮಗೆ ಟೋಟಲ್ ಏನೇ ಆಗಲಿ 35+ ಸ್ಕೋರ್ ಆಗಬೇಕು. ಇಂಟರ್ನಲ್ ಆಗಿರ್ಬೋದು ಅಥವಾ ನೀವು ಸ್ವಂತ ಬರೆದು ಕೂಡ ಪಾಸ್ ಆಗ್ಬೋದು. ನೀವು ಅನ್ಕೋತೀರಾ ಒಂದೊಂದು ಇಷ್ಟು ಜನದಲ್ಲಿ ಕಾಲೇಜಲ್ಲಿ ಇಂಟರ್ನಲ್ ಮಾರ್ಕ್ಸೇ ಕೊಟ್ಟಿರೋದಿಲ್ಲ, ಆ ಥರ ಸ್ಟೂಡೆಂಟ್ಗಳಿಗೂ ಕೂಡ ಇದೆ ಹೆಲ್ಪು. ನೀವೇನೂ ಇಲ್ಲ, ಆರಾಮಾಗಿ ನೀವು ಓದಿ 35+ ಸ್ಕೋರ್ ಮಾಡಿದ್ರೆ ಬೇಕಾದಂಗೆ ಪಾಸ್ ಆಗ್ತೀರಾ ಅಂತ ಹೇಳ್ತೀನಿ. ಎಕ್ಸಾಮ್ ರೂಲ್ಸ್ ಏನಂದರೆ 35+ ಮಾರ್ಕ್ಸ್ ಬರಬೇಕು. ಇಂಟರ್ನಲ್ ಆ್ಯಂಡ್ ಥಿಯರಿ ಮಾರ್ಕ್ಸ್ ಹಿಡಿದ್ರೂ ಆಗಿರ್ಬೋದು ಅಥವಾ ಥಿಯರಿ ಮಾರ್ಕ್ಸ್ ಹಿಡಿದ್ರೂ ಆಗಿರ್ಬೋದು, 35+ ಬಂದರೆ ನೀವೆಲ್ಲ ಪಾಸ್ ಆಗಿ ಆಗ್ತೀರಾ. ಇದೊಂದು ತುಂಬಷ್ಟು ಜನಗಳಿಗೆ ಡೌಟ್ ಇದ್ದಿರುತ್ತೆ, ಅದಕ್ಕೋಸ್ಕರ ಇದನ್ನ ವೀಡಿಯೋದಲ್ಲಿ ಕ್ಲಿಯರ್ ಮಾಡಿದ್ದೀನಿ ಅನ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಸೈನ್ಸ್ ಬಗ್ಗೆ ಯಾವುದೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಕೇಳಿ ಅಂತ ಹೇಳ್ತೀನಿ. ನಿಮಗೆ ಯಾವುದೇ ಥರ ಡೌಟ್ ಇರ್ಬೋದು. ನೆಕ್ಸ್ಟ್ ನಿಮಗೆ ಕಾಮರ್ಸ್ ಬಗ್ಗೆ ವೀಡಿಯೋ ಬೇಕಾ, ಆರ್ಟ್ಸ್ ಬಗ್ಗೆ ವೀಡಿಯೋ ಬೇಕಾ, ಯಾವ ಕೋರ್ಸ್ ಬಗ್ಗೆ ವೀಡಿಯೋ ಬೇಕಂತ ತಪ್ಪದೆ ಕಮೆಂಟ್ ತಿಳಿಸಿ ಅಂತ ಹೇಳ್ತೀನಿ. ಆ ಕೋರ್ಸ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಚಾನಲಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ.